वाली गाड़ी संख्या 1512 काशी विश्वनाथ एक्सप्रेस प्लेटफॉर्म नंबर 6 पर ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಫ್ರೆಂಡ್ಸ್ ವಿತ್ ಸ್ವರ್ಣಿಕ್. ಸೊ ನೀವು ನೋಡ್ತಾ ಇರೋ ಹಾಗೆ ನಾವು ಇವತ್ತು ಲಕ್ನೋವಿಂದ ಬೇರೆ ಡೆಸ್ಟಿನೇಷನ್ಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಡೇ 5 ಇನ್ ಲಕ್ನೋ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಬೆಳಗ್ಗೆ ರೀಚ್ ಆಗ್ತೀವಿ. ಸೊ ಇದು ಓವರ್ನೈಟ್ ನಮ್ಮದು ಟ್ರೈನ್ ಜರ್ನಿ ಇತ್ತು. ಸೊ ಲಗೇಜ್ ಎಲ್ಲ ಸೆಟ್ ಮಾಡಿಬಿಟ್ಟು ನಾವೀಗ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ರೆಸ್ಟ್ ತೊಗೊಂಡ್ವಿ, ಯಾಕಂದರೆ ನಾವು ಆಫೀಸ್ ಮಾಡಿಬಿಟ್ಟು ಹೊರಟಿದ್ವಿ. ಸೊ ಎಲ್ಲರೂ ತುಂಬ ಟಯರ್ಡ್ ಆಗಿದ್ವಿ. ಬೆಳಗಾಗ್ತಿದ್ದಂಗೆ ಫಾಗಿ ವೆದರ್ ಎಂಜಾಯ್ ಮಾಡ್ತಾ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಸೊ ನಾವು ಬಂದಿದ್ದೀವಿ ಚಂಡೀಗಢ. ಸೊ ಇವಾಗ ನಾವು ಚಂಡೀಗಢಿಂದ ಕಾಲ್ಕಾಗೆ ಹೋಗ್ತೀವಿ. ಸೊ ಕಾಲ್ಕಲ್ಲಿ ನಾವು 1 ನೈಟ್ ಸ್ಟೇ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಕಾಲ್ಕಾ ರೈಲ್ವೆ ಸ್ಟೇಷನ್ ಹತ್ರನೇ ನಾವೊಂದು ಹೋಟೆಲ್ ಬುಕ್ ಮಾಡಿದ್ವಿ, ಯಾಕಂದರೆ ನಮ್ಮ ನೆಕ್ಸ್ಟ್ ಜರ್ನಿ ಏನಿದೆ ಅದು ಕೂಡ ಬೈ ಟ್ರೈನೇ ಆಗೋದಿದೆ. ಸೊ ರೈಲ್ವೆ ಸ್ಟೇಷನ್ ಹೊರಗಡೆನೇ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ನಾವೀಗ ಕಾಲ್ಕಾ ಹೋಗ್ತಾ ಇದ್ದೀವಿ. ಸೊ ಕಾಲ್ಕಾ ಹೋಗಿಬಿಟ್ಟು ಚೆಕ್-ಇನ್ ಆಗಿ ಫ್ರೆಶ್ ಎಲ್ಲ ಆಗಿಬಿಟ್ಟು ನಾವು 1 ಡೇ ಚಂಡೀಗಢ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲೆಲ್ಲ ಹೋಗ್ತೀವಿ ನೋಡೋಣ. ಸೊ ಅದೇ ಈಗ ನಾವು ಫಸ್ಟಾಗಿ ಬಂದಿದ್ದೀವಿ ಸುಗುಣಾ ಲೇಕ್. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಹಿಂದ್ಗಡೆ ಲೇಕ್ ಇದೆ. ಅಲ್ಲೇ ಈಗ ಏನಾದರೂ ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಲೇಕ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೆಕ್ಸ್ಟ್ ರಾಕ್ ಗಾರ್ಡನ್ ಕೂಡ ಹೋಗ್ತೀವಿ. ಸೊ ಹೀಗೆ ಹೋಗ್ತಾ ನೀವು ನೋಡ್ತೀರಾ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಚಲೋ ಲೆಟ್ಸ್ ಗೋ. ನಮಗಂತೂ ಟ್ರೈನ್ ಜರ್ನಿ ಎಲ್ಲ ಮುಗಿಸ್ಕೊಂಡು ತುಂಬಾ ಹಸಿವಾಗಿತ್ತು. ಸೊ ಫಸ್ಟಿಗೆ ನಾವು ಇಲ್ಲಿರೋ ಕ್ಯಾಫೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಸೊ ಈ ಸ್ಟಾಲ್ ನೀವು ನೋಡ್ತಿರೋ ಹಾಗೆ ಇವ್ರ ಹತ್ರ ಮೋಮೋಸ್, ನ್ಯಾಚೋಸ್ ಮತ್ತು ಸ್ವೀಟ್ ಕಾರ್ನ್ ಚಾಟ್ ಇತ್ತು. ಮೋಮೋಸ್ ನೋಡಲಿಕ್ಕೆ ಒಂದು ತುಂಬಾ ಟೆಂಪ್ಟಿಂಗ್ ಆಗಿ ಕಾಣ್ತಿತ್ತು. ಸೊ ಅದಕ್ಕೋಸ್ಕರ ನಾವು 1 ಪ್ಲೇಟ್ ಮೋಮೋಸ್ ಆರ್ಡರ್ ಮಾಡಿದ್ವಿ. ಮೋಮೋಸ್ ತುಂಬಾ ಟೇಸ್ಟಿಯಾಗಿತ್ತು. ಹೇಳಬೇಕಂತಂದರೆ ಇದರಲ್ಲಿ ಪನ್ನೀರ್ ಆ್ಯಡ್ ಮಾಡಿದರು ಸ್ಟಫಿಂಗಲ್ಲಿ. ಪ್ಲಸ್ ಪನ್ನೀರ್ ಜೊತೆಗೆ ಆ ಪೆಪ್ಪರ್ ಕಾಂಬಿನೇಷನ್ನ ಒಂದು ಡಿಫ್ರೆಂಟ್ ಕಿಕ್ ಕೊಡ್ತಿತ್ತು. ಪ್ಲಸ್ ಇವರ ಚಟ್ನಿ, ಓ ಮೈ ಗಾಡ್, ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ದಟ್ ವಾಸ್ ಅನ್ ಹೈಲೈಟ್. ವಿ ಲವ್ ದಿಸ್ ಓವರ್ ಆಲ್. ತುಂಬ ದೊಡ್ಡದಾದಂಥ ಲೇಕ್ ಅಲ್ಲಿ ನಮ್ಗೆ ನೋಡೋಕೆ ಸಿಕ್ತು. ಆ್ಯಂಡ್ ಬೋಟಿಂಗ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇತ್ತು. ಬಟ್ ನಾವು ತುಂಬ ಟಯರ್ಡ್ ಆಗಿದ್ವಿ, ಸೊ ನಾವು ಬೋಟಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ. ಸೊ ರಾಕ್ ಗಾರ್ಡನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಇಲ್ಲಿಂದ ಹೊರಟ್ವಿ. ಸೊ ರಾಕ್ ಗಾರ್ಡನ್ ರೀಚ್ ಆದ್ವಿ. ನಾವು ರೀಚ್ ಆದಮೇಲೆ ನಮಗೆ ಇಲ್ಲಿ ಕಣ್ಣಿಗೆ ಬಿದ್ದಿದ್ದು ಚೋಲೆ ಕುಲ್ಚೆ. ಸೊ ಚೋಲೆ ಕುಲ್ಚೆನೂ 1 ಪ್ಲೇಟ್ ತೊಗೊಂಡ್ಬಿಟ್ವಿ. ಕುಲ್ಚೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ಈಗ ನಾವು ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಟಿಕೆಟ್ ಕೌಂಟ್ರಿಂದ ಟಿಕೆಟ್ ತೊಗೊಂಡು ನಾವೀಗ ಪಾರ್ಕ್ ಎಂಟ್ರಿ ಮಾಡ್ತಿದ್ದೀವಿ. ಸೊ ಇದು ತುಂಬ ದೊಡ್ಡದಾದಂಥ ಪಾರ್ಕ್. ಇದು ತುಂಬಾ ವೈಡ್ ಇದೆ. ಸೊ ನೋಡೋಣ ಒಳಗೆ ಏನೆಲ್ಲ ಇದೆ ಅಂತ. ಹೋಗ್ತಿದ್ದ ಹಾಗೆ ನಮಗೆ ಕಲ್ಲಿನ ಸ್ಟ್ಯಾಚ್ಯೂಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ
ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ. ಆಲ್ಸೋ ಇದು ಏನು ಹೇಳ್ತಾರೆ ಅದಕ್ಕೆ, ಮಾರ್ಬಲ್ಸ್ ಮತ್ತು ವೇಸ್ಟ್ ಟೈಲ್ ಪೀಸನ್ನು ಏನೆಲ್ಲ ಇದೆ ಅದೆಲ್ಲ ಯೂಸ್ ಮಾಡಿ ರೀಯೂಸ್ ಮಾಡಿಬಿಟ್ಟು ಈ ಪಾರ್ಕನ್ನು ಮಾಡಿದ್ದಾರೆ. ಈ ಪಾರ್ಕ್ ನೀವೇನು ನೋಡ್ತಾ ಇದ್ದೀರಾ, ಇದು ನೇಕ್ ಚಂದ್ ಅವರು 1957 ಬಿಲ್ಟ್ ಮಾಡಿರುವಂಥದ್ದು. ಸೊ ಈ ಕನ್ಸ್ಟ್ರಕ್ಷನ್ ಏನಿದೆ ಇದು ಗುಪ್ತವಾಗಿ ನಡೆದಂಥದ್ದು. ಸೊ 18 ವರ್ಷಗಳ ಕಾಲ ಈ ಪಾರ್ಕನ್ನು ಗುಪ್ತ ರೀತಿಯಲ್ಲಿ ಅವರು ನಿರ್ಮಿಸಿದ್ದಾರೆ. ಆ್ಯಂಡ್ ಇದರಲ್ಲಿ ಏನೆಲ್ಲ ಯೂಸ್ ಮಾಡಿದಾರಲ್ಲ ಐಟಮ್ಸ್ ನೀವೆಲ್ಲ ನೋಡ್ತಾ ಇದ್ದೀರಲ್ವ, ಇದು ಸ್ಟೋನ್ಸ್, ಸಿರಾಮಿಕ್, ಗ್ಲಾಸ್ ಮತ್ತು ಬೇರೆ ಎಲ್ಲ ಏನೆಲ್ಲ ಕಾಂಕ್ರೀಟ್ ವೇಸ್ಟ್ ಏನೆಲ್ಲ ಇದೆ ಇದೆಲ್ಲ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಒಂದು ಪಾರ್ಕ್ ಇದು. ಈ ರಾಕ್ ಗಾರ್ಡನ್ ಚಂಡೀಗಢನ ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಈ ಪಾರ್ಕ್ ಏನಿದೆ ಅದು 1976 ಪಬ್ಲಿಕಲಿ ಓಪನ್ ಮಾಡಿದರು. ಇದು ಸೀಕ್ರೆಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಯಾರಿಗೂ ಅಲ್ಲಿ ಗೊತ್ತಿರಲಿಲ್ಲ ಅಂದರೆ ಇಲ್ಲೊಂದು ಪಾರ್ಕ್ ಬಿಲ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇದರ ಒಂದು ಮೇನ್ ಅಟ್ರಾಕ್ಷನ್ ವಾಟರ್ ಫಾಲ್ಸ್ ಕೂಡ ಹೌದು. ಇಲ್ಲಿ ಮ್ಯಾನ್ ಮೇಡ್ ಫಾಲ್ಸ್ ಕೂಡ ಇವರು ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಈ ವೈಟ್ ಕಲರ್ ಏನು ಸ್ಟ್ರಕ್ಚರ್ ಇದೆ, ಔಟ್ಲೈನ್, ಇದನ್ನು ಮಾಡಿರುವಂಥದ್ದು ಫ್ಯೂಸ್ ಯೂಸ್ ಮಾಡಿಕೊಂಡು. ಅದು ಎಷ್ಟೊಂದು ಅವರ ಒಂದು ಥಾಟ್ ಪ್ರೊಸೆಸ್ ಇದೆ ಅಂತ ನೋಡ್ಬೋದು ನಾವಿಲ್ಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಬೊಂಬೆಗಳು ಮಾಡಿದ್ದಾರೆ. ಬೊಂಬೆಗಳ ಮೇಲೆ ಸಿರಾಮಿಕ್ ಪ್ಲೇಟ್ಸ್ ಏನಿದೆ ಕಟ್ ಪೀಸ್ ಮಾಡಿ ಆ ಥರ ಸ್ಟಿಕ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಈ ವೇಸ್ಟ್ ಟೈಲ್ಸ್ ಎಲ್ಲ ಏನಿದೆ ಅದೆಲ್ಲ ಯೂಸ್ ಮಾಡಿದ್ದಾರೆ. ಬರೀ ಮನುಷ್ಯರ ಕಲಾಕೃತಿ ಅಲ್ಲದೆ ಇಲ್ಲಿ ಬೇರೆ ಬೇರೆ ಟೈಪ್ನ ಪ್ರಾಣಿಗಳು, ಪಕ್ಷಿಗಳು ಅವ್ರಿಗೂ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನೀವೀಗ ನೋಡ್ತಾ ಇರುವಂಥ ಈ ಗೊಂಬೆಗಳೇನಿದೆ, ಈ ಗೊಂಬೆಗಳಿಗೆ ನಮ್ಮ ಈ ಗಾಜಿನ ಬಳೆಗಳ ಒಂದು ಪೀಸಸ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಫ್ರೆಂಡ್ಸ್. ಎಷ್ಟು ಸುಂದರವಾಗಿದೆ ನೋಡಿ. ನೇಕ್ ಚಂದ್ ಅವರ ಈ ಒಂದು ರೀಸೈಕಲ್ಡ್ ಪ್ರಾಜೆಕ್ಟಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್.
ತುಂಬಾ ಡಿಫ್ರೆಂಟ್ ಆದ ಒಂದು ಪರ್ಸ್ಪೆಕ್ಟಿವ್ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಪಾರ್ಕೆಲ್ಲ ಸುತ್ತಾಡ್ಬಿಟ್ಟು ನಾವೀಗ ಹೊರಗೆ ಬಂದಿದ್ದೀವಿ. ಹೊರಗೆ ಬಂದ ಕೂಡಲೇ ನಮಗೆ ಈ ಶಕ್ಕರ್ಕಂದಿ ಚಾಟ್ ನೋಡೋಕ್ಕೆ ಸಿಗುತ್ತೆ. ಸೊ ನಾವು ಒಂದು ಪ್ಲೇಟ್ ತೊಗೊಳ್ಳೋಣ ಅಂತ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಸೊ ಇಟ್ ವಾಸ್ ಗುಡ್. ಸೊ ನಾವೀಗ ಬಂದಿದ್ದೀವಿ ಲಾಂಟೆ ಮಾಲ್. ಇದು ಚಂಡೀಗಢನ ಒಂದು ಫೇಮಸ್ ಮಾಲ್ ಅಂತ ಹೇಳ್ಬೋದು. ಬಟ್ ನಮಗೇನು ಆ ಥರ ವಾವ್ ಫ್ಯಾಕ್ಟರ್ ಇದರಲ್ಲಿ ಕಂಡು ಬಂದಿಲ್ಲ. ಹೇಳಬೇಕಂದ್ರೆ ನಮಗೆ ಇಲ್ಲಿ ಬೆಂಗಳೂರಲ್ಲೇ ತುಂಬ ಒಳ್ಳೆ ಮಾಲ್ಸ್ ಇದೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಏನು ಈಗ ಬಂದಾಗಿದೆ, ಇನ್ನೇನು ಮಾಡೋಣ ಅಂತ ಹೇಳಿಬಿಟ್ಟು ಹೀಗೆ ಒಂದು ರೌಂಡ್ ಹೊಡೆದ್ವಿ, ಕಾಫಿ ತೊಗೊಂಡ್ವಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಅಲ್ಲಿಂದ ಆಮೇಲೆ ಮತ್ತೆ ರಿಟರ್ನ್ ನಾವು ಕಾಲ್ಕಕ್ಕೆ ಹೊರಟ್ವಿ. ಸೊ ಇದು ನಮ್ಮ ಚಂಡೀಗಢ್ ಡೈರೀಸ್. ಸೊ ನೀವೀಗ ನೋಡ್ತಾ ಇರುವಂಥದ್ದು ನಮ್ಮ ಆ ದಿನದ ಫೋಟೋ ಡಂಪ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲಿಗೆ ಹೀಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.